ಏನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗದಲ್ಲಿ ಭೀಕರ ಮಳೆಯೊಂದು ಅಬ್ಬರಿಸ್ತಾ ಇದೆ, ತುಂಬಿ ಹರಿತಾ ಇದೆ. ಅಲ್ಲಿರ್ತಕ್ಕಂತಹ ಹಿರಣ್ಯಕೇಶಿ ನದಿ ಎನ್ನುವಂತಹ ನದಿ ಈಗ ಬಹಳ ಜೋರಾಗಿ ಸದ್ದು ಮಾಡಿ ಹರಿದು ಬರ್ತಾ ಇದೆ. ಹಲವೆಡೆ ಇದರಿಂದ ದೊಡ್ಡ ಅವಾಂತರ ಅನ್ನುವಂಥದ್ದಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬ್ರೇಕಿಂಗ್ಗಳಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದ ಭಾಗದಲ್ಲಿ ಮಳೆಯ ಅಬ್ಬರ ಜೋರಾಗಿದೆ, ತುಂಬಿ ಹರಿತಾ ಇದೆ ಹಿರಣ್ಯಕೇಶಿ ನದಿ. ಹಲವು ಅವಾಂತರಗಳು ಈ ಮಳೆಯಿಂದ ಸಂಭವಿಸಿದೆ. ಲಂಕೇಶ್ವರ ಚಂದಗಡ ಸಂಪರ್ಕಿಸುವಂತಹ ಸೇತುವೆ ಕುಸಿದಿದೆ. ಮಹಾರಾಷ್ಟ್ರದ ಚಂದಗಡ ಬಳಿ ನಿರ್ಮಾಣ ಆಗಿರುವಂತಹ ಸೇತುವೆ, ಅಲ್ಲಿ ನಿರ್ಮಿಸಿದ್ದಾರೆ ಆ ಸೇತುವೆಯನ್ನು. ನೀರಿನ ರಭಸಕ್ಕೆ ಕೊಚ್ಚಿ ಹೋಗ್ತಾ ಇರುವಂತಹ ಸೇತುವೆ, ಅಷ್ಟು ಧಾರಾಕಾರ ಮಳೆ ಇದೆ. ಎರಡೂ ಬದಿಯಲ್ಲಿ ಬ್ಯಾರಿಕೇಡ್ ಹಾಕಿದಂತಹ ಪೊಲೀಸರು ಜನರಿಗೆ ಅನಾನುಕೂಲ ಆಗಬಾರದು, ಅವಘಡಗಳಾಗಬಾರದು ಅಂತ ಬ್ಯಾರಿಕೇಡನ್ನು ಹಾಕಿದ್ದಾರೆ. ನೀರಿನ ಹರಿವು ಹೆಚ್ಚಾದರೆ ರಸ್ತೆ ಸಮೇತ ಕೊಚ್ಚಿ ಹೋಗುವಂತಹ ಸಾಧ್ಯತೆ ಇದೆ. ರಸ್ತೆ ಕೂಡ ಕೊಚ್ಚಿ ಹೋಗುವಂತಹ ಸಾಧ್ಯತೆ ಇದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗದಲ್ಲಿ ಮಳೆಯ ಅಬ್ಬರ ಈಗ ಜೋರಾಗಿದೆ. ಹಿರಣ್ಯಕೇಶಿ ಅನ್ನುವಂತಹ ನದಿಯಲ್ಲಿ ಹರಿದು ತುಂಬಿ ತುಳುಕ್ತಾ ಇದೆ. ಸಂಕೇಶ್ವರ ಮತ್ತು ಚಂದಗಡ ಎನ್ನುವಂತಹ ಊರನ್ನು ಸಂಪರ್ಕಿಸುವಂತಹ ಒಂದು ಸೇತುವೆ ಇತ್ತು, ಆ ಸೇತುವೆ ಈಗ ಕುಸಿದು ಬಿದ್ದಿದೆ. ಚಂದಗಡದ ಬಳಿ ಆ ಸೇತುವೆ ನಿರ್ಮಾಣ ಆಗಿದೆ. ನೀರಿನ ರಭಸಕ್ಕೆ ಆ ಸೇತುವೆನೇ ಮುರಿದು ಬಿದ್ದಿದೆ. ಆ ಕಡೆಯಿಂದ ಮತ್ತು ಈ ಕಡೆಯಿಂದ, ಅಂದರೆ ಸಂಕೇಶ್ವರದಿಂದ ಚಂದಗಡದಿಂದ ಜನರು ಪ್ರಯಾಣ ಮಾಡಬಾರ್ದು ಅಂತ ಬ್ಯಾರಿಕೇಡನ್ನು ಹಾಕಿ ಜನರ ಓಡಾಟವನ್ನು ಪೊಲೀಸರಿಗೆ ನಿಲ್ಲಿಸಿದ್ದಾರೆ. ಯಾಕೆಂತಂದರೆ ನೀರಿನ ಹರಿವು ಹೀಗೆ ನಿರಂತರವಾಗಿ ಹೆಚ್ಚಾಗ್ತಾ ಇದ್ದರೆ, ಜೋರಾಗ್ತಾ ಇದ್ದರೆ ರಸ್ತೆ ಕೂಡ ಅದಕ್ಕೆ ತುತ್ತಾಗಿ ಬಿಡುತ್ತೆ. ರಸ್ತೆ ಸಮೇತ ಕೊಚ್ಚಿ ಹೋಗುವಂಥ ಆತಂಕವಿದೆ ಮತ್ತು ಅದರ ಚಾನ್ಸಸ್ಗಳಿದೆ. ಹೀಗಾಗಿ ಅಲ್ಲಿ ಸಂಚಾರವನ್ನು ಸದ್ಯಕ್ಕೆ ನಿಲ್ಲಿಸಿದ್ದಾರೆ. ದೃಶ್ಯಾವಳಿಗಳಲ್ಲಿ ನೋಡಬಹುದು, ಸೇತುವೆ ಮಳೆಯ ರಭಸಕ್ಕೆ ಕುಸಿದು ಬಿದ್ದಿದೆ. ಬಹಳ ಜೋರಾದಂತಹ ಮಳೆ ಇದು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ. ಅನೇಕ ಭಾಗದಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳಿದೆ ಅಂತ IMD ವರದಿಯನ್ನು ಮಾಡಿದೆ. ಸಂಕೇಶ್ವರ ಮತ್ತು ಚಂದಗಡವನ್ನು ಸಂಪರ್ಕಿಸುವಂತಹ ಬ್ರಿಡ್ಜ್ ಇದು, ಸೇತುವೆ ಇದು. ಆ ರಭಸಕ್ಕೆ ಈಗ ಬ್ರಿಡ್ಜೇ ಬಿದ್ದಿದೆ. ಇನ್ನೂ ಧಾರಾಕಾರವಾದಂತಹ ಮಳೆಯಾದರೆ ಆ ಮಧ್ಯದಲ್ಲಿರುವಂತಹ ರೋಡ್ ಏನಿದೆ ಅದು ಕೂಡ ನೀರು ಪಾಲಾಗೋದು ಗ್ಯಾರಂಟಿ. ಆದ್ದರಿಂದ ಜನರಿಗೆ ತೊಂದರೆ ಆಗಬಾರ್ದು. ಜನರ ಸಂಚಾರಕ್ಕೆ ಒಂದು ವೇಳೆ ಹಂಗೇನಾದರೂ ಜನ ಸಂಚಾರ ಮಾಡಿಬಿಟ್ರೆ ಅವರಿಗೆ ಅವಘಡಗಳ ಒಂದು ಇದಾಗಬಾರ್ದು, ಅವಘಡ ಆಗಬಾರ್ದು ಅಂತ ಹೇಳಿ ಬ್ಯಾರಿಕೇಡನ್ನು ಹಾಕಿ ಎರಡೂ ಬದಿಯಲ್ಲಿ ಈಗ ಸಂಚಾರವನ್ನು ನಿಲ್ಲಿಸಿದ್ದಾರೆ ಅಲ್ಲಿಯ ಪೊಲೀಸರು. ಒಂದು ವೇಳೆ ಇನ್ನೂ ಹೀಗೆ ಹೆಚ್ಚಾದರೆ ಸಂಪೂರ್ಣವಾಗಿ ರಸ್ತೆ ಕೂಡ ಜಲಾವೃತವಾಗುವಂತಹ ಸಾಧ್ಯತೆಗಳಿದೆ. ಬಹಳ ಧಾರಾಕಾರವಾದಂತಹ ಮಳೆ ಇದೆ. ದೃಶ್ಯಾವಳಿಗಳಲ್ಲಿ ನೀವೇನು ನೋಡ್ತಾ ಇದ್ದೀರಿ ಅದು ಹಿರಣ್ಯಕೇಶಿ ನದಿ ಅಂತ. ಹಿರಣ್ಯಕೇಶಿ ನದಿ ಅಂತ ಸಂಕೇಶ್ವರ ಮತ್ತು ಚಂದಗಡ ಅನ್ನುವಂತಹ ಪ್ರಾಂತ್ಯ ಏನಿದೆ ಆ ಪ್ರಾಂತದಲ್ಲಿ ಹರಿದು ಬರುವಂತಹ ನದಿ ಅದು ಹಿರಣ್ಯಕೇಶಿಯ ನದಿ. ಇನ್ನು ಮಹಾರಾಷ್ಟ್ರದಲ್ಲಿ ಅಷ್ಟೇ ಅಲ್ಲ, ವರುಣನ ಆರ್ಭಟ ಈಗ ಕರ್ನಾಟಕದಲ್ಲಿಯೂ ಕೂಡ ಬಹಳ ಜೋರಾಗಿದೆ. ಕುಂದಾನಗರಿ ಬೆಳಗಾವಿಯಲ್ಲಿ ಧಾರಾಕಾರ ಮಳೆಯ ಅವಾಂತರ. ರಾತ್ರಿಯೆಲ್ಲ ಸುರಿದಂತಹ ಮಳೆಗೆ 10 ಮರಗಳು ಈಗ ಧರೆಗೆ ಉರುಳಿದೆ, ಭೂಮಿಗರುಳಿದೆ. ಬೆಳಗಾವಿ ಪಾಲಿಕೆ ಅಧಿಕಾರಿಗಳಿಂದ ಮರದ ತೆರವಿನ ಕಾರ್ಯಾಚರಣೆ ಎನ್ನುವಂಥದ್ದಾಗ್ತಾ ಇದೆ. ಬೆಳಗಾವಿಯ ಉಪ್ಪಾರ್ ಗಲ್ಲಿಯಲ್ಲಿ ತಪ್ಪಿದಂತಹ ಭಾರಿ ದೊಡ್ಡ ಪ್ರಮಾಣದ ಅನಾಹುತ. ಬೃಹತ್ ಮರ ಬಿದ್ದು 4 ಮನೆಗಳು ಹಾನಿ ಅಂತಕ್ಕಂಥದ್ದಾಗಿದೆ. 4 ಮನೆಗಳು ಹಾನಿಗೊಳಗಾಗಿದೆ. 2 ಗಾಯಾಳುಗಳು ಮತ್ತು ಪ್ರಾಣಾಪಾಯದಿಂದ ಪಾರಾದಂತಹ ಮಹಿಳೆ. ಬಿರುಗಾಳಿ ಮಳೆಯಿಂದ ಮರಗಳು ಈಗ ಧರೆಗೆ ಉರುಳಿವೆ. ಕುಂದಾನಗರಿ ಬೆಳಗಾವಿಯಲ್ಲಿ ಧಾರಾಕಾರ ಮಳೆಯ ಅವಾಂತರ. ರಾತ್ರಿಯೆಲ್ಲ ಕಂಟಿನ್ಯೂಸ್ ಆಗಿ ಮಳೆ ಅನ್ನುವಂಥದ್ದು ಸುರಿದಿದೆ. 10 ಮರಗಳು ಈಗ ಧರೆಗುರುಳಿವೆ. ಬೆಳಗಾವಿ ಪಾಲಿಕೆ ಅಧಿಕಾರಿಗಳಿಂದ ಮರಗಳನ್ನು ತೆರವುಗೊಳಿಸುವಂತಹ ಕಾರ್ಯಾಚರಣೆ ನಡೀತಾ ಇದೆ. ಉಪ್ಪಾರಗಲ್ಲಿಯಲ್ಲಿ, ನಗರದ ಉಪ್ಪಾರಗಲ್ಲಿಯಲ್ಲಿ ತಪ್ಪಿದಂತಹ ಭಾರಿ ಪ್ರಮಾಣದ ಅನಾಹುತ. 4 ಮನೆಗಳಿಗೆ ಹಾನಿಯಾಗಿದೆ. ಬೃಹತ್ ಮರಗಳು ಬಿದ್ದು 4 ಮನೆಗಳು ಡ್ಯಾಮೇಜ್ ಅನ್ನುವಂಥದ್ದಾಗಿದೆ. 2ರಿಗೆ ಬಹಳ ತೀವ್ರವಾದಂತಹ ಗಾಯವಾಗಿದೆ. ಒಬ್ಬ ಮಹಿಳೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ದೃಶ್ಯಾವಳಿಗಳನ್ನು ನೋಡಬಹುದು. ಬೃಹತ್ ಪ್ರಮಾಣದ ಮರ ಜೋರಾದಂತಹ ಮಳೆಯಿಂದ, ರಾತ್ರಿಯೆಲ್ಲ ಸುರಿದಂತಹ ಮಳೆಯಿಂದ
ಭೂಮಿಗೆ ಬಿದ್ದಿದೆ. ಆ ಮರ ಬಿದ್ದ ರಭಸಕ್ಕೆ ಅಲ್ಲಿರುವಂತಹ 4 ಮನೆಗಳಿಗೆ ಹಾನಿ ಅನ್ನುವಂಥದ್ದಾಗಿದೆ. ಇಬ್ಬರಿಗೆ ಗಾಯ ಆಗಿದೆ. ಒಬ್ಬ ಮಹಿಳೆ ಎಸ್ಕೇಪ್ ಆಗಿದ್ದಾಳೆ ಪ್ರಾಣಾಪಾಯದಿಂದ. ಎಲ್ಲ ಡಿಪಾರ್ಟ್ಮೆಂಟ್ ವರದಿ ಮಾಡಿತ್ತು. ಬೆಳಗಾವಿಯನ್ನು ಯೆಲ್ಲೋ ಝೋನಲ್ಲಿ ಹಾಕಲಾಗಿತ್ತು. ತೀವ್ರವಾದಂತಹ ಮಳೆ ಬೆಳಗಾವಿ ಪ್ರದೇಶದಲ್ಲಿಯೂ ಕೂಡ ಹಾಕಲಾಗುತ್ತೆ ಅಂತ ಹೇಳಿತ್ತು. ಯೆಲ್ಲೋ ಝೋನಲ್ಲಿದೆ ಬೆಳಗಾವಿ. ಜೋರಾದಂತಹ ಮಳೆ ಬರುವಂತಹ ಚಾನ್ಸಸ್ ಇದೆ ಅನ್ನುವಂತಹ ವಿಚಾರಗಳನ್ನು ಕೂಡ ಬಹಿರಂಗಪಡಿಸಿತ್ತು. ನೋಡ್ತಾ ಇರುವಂತಹ ದೃಶ್ಯ ಕುಂದಾನಗರಿ ಬೆಳಗಾವಿಯಲ್ಲಿ ಆದಂತಹ ಧಾರಾಕಾರ ಮಳೆ. ಆ ಮಳೆಯಿಂದಾಗಿ ಧರೆಗುರುಳಿದಂತಹ ಮರಗಳನ್ನು ಈಗ ಅಲ್ಲಿನ ಅಧಿಕಾರಿಗಳು, ಸಂಬಂಧಪಟ್ಟಂತಹ ನಗರಸಭೆಯ ಅಧಿಕಾರಿಗಳು ತೆರವನ್ನು ಮಾಡ್ತಾ ಇದ್ದಾರೆ. ಬಹಳ ಜೋರಾದಂತಹ ಮಳೆಯಿಂದ ಮರ ಧರೆಗೆ ಉರುಳಿ 4 ಮನೆಗಳಿಗೆ ಹಾನಿ ಅನ್ನುವಂಥದ್ದಾಗಿದೆ. ಅದರ ಜೊತೆಗೆ ಒಬ್ಬರಿಗೆ ಪ್ರಾಣಾಪಾಯ ಅನ್ನುವಂಥದ್ದಾಗಿತ್ತು. ಒಬ್ಬ ಮಹಿಳೆಗೆ, ಆಕೆ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ. ಅದರ ಜೊತೆಗೆ ಈಗ ಇಬ್ಬರಿಗೆ ತೀವ್ರವಾದಂತಹ ಗಾಯ ಆಗಿದೆ. ಮಹಾರಾಷ್ಟ್ರದಲ್ಲಿಯೂ ಕೂಡ ವಿಪರೀತವಾದಂತಹ ಮಳೆ. ಪಶ್ಚಿಮ ಘಟ್ಟಭಾಗದಲ್ಲಿ ಮಳೆಯ ಅಬ್ಬರ ಈಗ ಜೋರಾಗ್ತಾ ಇದೆ. ಸೇತುವೆನೇ ಕೊಲ್ಯಾಪ್ಸ್ ಆಗಿದೆ. ಸೇತುವೆನೇ ಮುರಿದು ಬಿದ್ದಿದೆ. ಇನ್ನೇನು ಹೀಗೆ ಮಳೆ ಧಾರಾಕಾರವಾಗಿ ಸುರಿದು ಬಿಟ್ಟರೆ ಆ ಸೇತುವೆ ಮಧ್ಯೆ ಇರುವಂತಹ ರಸ್ತೆ ಕೂಡ ಜಲಾವೃತ ಆಗುತ್ತೆ. ರಸ್ತೆ ಕೂಡ ಕೊಚ್ಚಿಕೊಂಡು ಹೋಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಆದ್ದರಿಂದ ಪೊಲೀಸರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ತುಂಬಿ ಹರಿತಾ ಇದೆ ಅಲ್ಲಿಯ ಹಿರಣ್ಯಕೇಶಿ ನದಿ. ಅನೇಕ ಅವಾಂತರಗಳಾಗ್ತಾ ಇದೆ. ಎಲ್ಲಿದೆ ಈ ಹಿರಣ್ಯಕೇಶಿ ನದಿ ಅಂತಂದರೆ ಸಂಕೇಶ್ವರ ಮತ್ತು ಚಂದಗಡ ಅನ್ನುವಂತಹ ಪ್ರದೇಶದ ಬಳಿ ನಿರ್ಮಾಣ ಆಗಿದೆ ಆ ಸೇತುವೆ. ಅಲ್ಲಿದೆ ಈ ನದಿ. ಆ ನದಿಗೆ ಒಂದು ಸೇತುವೆಯನ್ನು ಕಟ್ಟಿದ್ದಾರೆ. ಒಂದು ಭಾಗದಲ್ಲಿ ಚಂದಗಡ, ಮತ್ತೊಂದು ಭಾಗದಲ್ಲಿ ಸಂಕೇಶ್ವರ. ಆ ಮಾರ್ಗಕ್ಕೆ ಹೋಗೋದಕ್ಕೆ ಅಂದರೆ ಆ ಊರಿನಿಂದ ಈ ಊರಿಗೆ, ಈ ಊರಿನಿಂದ ಆ ಊರಿಗೆ ಬರೋದಕ್ಕೆ ಇದ್ದಂಥದ್ದು ಅದೊಂದೇ ಒಂದು ಸೇತುವೆ. ಈಗ ಮಳೆಯಿಂದಾಗಿ ಆ ಸೇತುವೆ ಕೂಡ ಕೊಚ್ಚಿಕೊಂಡು ಹೋಗಿ ತುಂಬಿ ಹರಿತಾ ಇರುವಂತಹ ಹಿರಣ್ಯಕೇಶಿ ನದಿ ಸಂಕೇಶ್ವರ ಚಂದಗಡವನ್ನು ಸಂಪರ್ಕಿಸುವಂತಹ ಸೇತುವೆ ಈಗ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಇನ್ನು ಇದೇ ಮಳೆ ಬೆಳಗಾವಿಯಲ್ಲೂ ಕೂಡ ಧಾರಾಕಾರವಾಗಿ ಸುರಿತಾ ಇದೆ. ರಾತ್ರಿಯೆಲ್ಲ ಸುರಿದಂತಹ ಮಳೆಗೆ ಬೃಹತ್ ಪ್ರಮಾಣದ ನೆಲಕ್ಕೆ ಉರುಳಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್ ಅವರನ್ನು ನಾನು ಮಾತಾಡಿಸ್ತೇನೆ. ಪ್ರಶಾಂತ್, ಹೇಗಿದೆ ಬೆಳಗಾವಿಯಲ್ಲಿ ಮಳೆ? ಧಾರಾಕಾರ ಮಳೆಯಿಂದ ದೊಡ್ಡ ಮರಗಳೆಲ್ಲವೂ ಕೂಡ ನೆಲಕ್ಕೆ ಉರುಳಿದೆ. ಏನು ಹೇಳ್ತೀರಿ ಮಳೆಯ ಬಗ್ಗೆ? ಖಂಡಿತ ಶ್ರೀನಿವಾಸ, ಎಂತಂದ್ರೆ ಬೆಳಗಾವಿ ನಗರದಲ್ಲಿ ಕಳೆದ 4 ದಿನಗಳಿಂದ ಸುರಿಯುತ್ತಿರುವ ಮಳೆಯು ಅವಾಂತರವನ್ನ ಸೃಷ್ಟಿ ಮಾಡಿರುವಂತದ್ದು. ಬೆಳಗಾವಿಯ ಕಾಸ್ಬಾಗ್ ಉಪ್ಪಾರ್ ಗಲ್ಲಿಯಲ್ಲಿ ಬೃಹತ್ ಹುಣಸೆ ಮರ ಬಿದ್ದು 4 ಮನೆಗಳಿಗೆ ಹಾನಿಯನ್ನು ಸಹ ಇಲ್ಲಿ ಆಗಿರುವಂತದ್ದು. ಇಬ್ಬರಿಗೆ ಗಾಯ, 4 ಮನೆಯ ಸದಸ್ಯರು ಇಲ್ಲಿ ಪ್ರಾಣಾಪಾಯದಿಂದ ಪಾರಾಗಿರುವಂತದ್ದು. ಮರದ ಕೆಳಗೆ ಕೆಲಸ ಮಾಡ್ತಿದ್ದ ಮಹಿಳೆ ಪ್ರಾಣಾಪಾಯದಿಂದ ಪಾರಾಗಿರುವಂತದ್ದು. ಈ ಒಂದು ಹುಣಸೆ ಮರ ಬಿದ್ದ ಪರಿಣಾಮವಾಗಿ 4 ಮನೆಗಳಿಗೆ ಬಹಳಷ್ಟು ಇಲ್ಲಿ ಹಾನಿಯಾಗಿರುವಂತದ್ದು. ಅನಿಲ್ ಮುಟ್ಗೇಗರ ಮನೆಯ ಮೇಲೆ ಗೋಡೆ ಕುಸಿದು ಈ ಒಂದು ಅವಾಂತರವನ್ನ ಸಹ ಸೃಷ್ಟಿಸಿರುವಂತದ್ದು. ಇದರ ಜೊತೆಗೆ ಆನಂದ್ ಬಂದ್ವಾಕರ್, ಏಕನಾಥ್ ಬಂದ್ವಾಕರ್, ಪ್ರಶಾಂತ್ ಗೋರೆಗಳ ಮನೆ ಮುಂಭಾಗಕ್ಕೆ ಇಲ್ಲಿ ಹಾನಿಯಾಗಿರುವಂತದ್ದು. ಸ್ಥಳಕ್ಕೆ ಇಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳು
ದೌಡಾಯಿಸಿ ಮರ ತೆರವುಗೊಳಿಸುವಂತ ಕಾರ್ಯಾಚರಣೆಯನ್ನ ಸಹ ಇಲ್ಲಿ ಮಾಡ್ತಾ ಇರುವಂತದ್ದು. ಇದರ ಜೊತೆಗೆ ಚಿಕ್ಕೋಡಿ ಉಪವಿಭಾಗದಲ್ಲಿ ಸಹ ಮಳೆಯ ಅವಾಂತರ ಇಲ್ಲಿ ಮುಂದುವರೆದಿದೆ ಅಂತ ಹೇಳ್ಬೋದು. ಚಿಕ್ಕೋಡಿ ಉಪವಿಭಾಗದಲ್ಲಿ ಬರುವಂತಹ 3 ಕೆಳಹಂತದ ಸೇತುವೆಗಳು ಇದೀಗ ಜಲಾವೃತಗೊಂಡಿರುವಂತದ್ದು. ಕಾರದಗ ಬೋಜೆ ಮತ್ತು ವೇದಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಬಾರವಾಡ ಕನ್ನೂರು ಮತ್ತು ಭೋಜವಾಡಿ ಗಜರವಾಡಿ ಸೇತುವೆಗಳು ಇತ್ತ ಮುಳುಗಡೆ ಆದ್ರಿಂದ ಮಹಾರಾಷ್ಟ್ರ ಮತ್ತು ಕರ್ನಾಟಕಕ್ಕೆ ಸಂಪರ್ಕ ಕಲ್ಪಿಸುವಂತಹ ಮಹಾರಾಷ್ಟ್ರದಲ್ಲಿರುವಂತಹ ರಾಜಾಪುರ ಜುಗೋಳ ಸೇತುವೆ ಸಹ ಇದಕ್ಕೆ ಬಂದ್ ಆಗಿರುವಂತದ್ದು. ಇದರ ಜೊತೆಗೆ ಮತ್ತೊಂದು ಸೇತುವೆ ಅಂತಂದ್ರೆ ಸಂಕೇಶ್ವರ ಬಳಿ ಇರುವಂತಹ ಸೇತುವೆ ಈಗ ಅತಿ ಹೆಚ್ಚು ನೀರು ಬರುತ್ತಿರುವ ಹಿನ್ನೆಲೆ ತಂದ್ರೆ ಈಗ ಕೊಚ್ಚಿ ಹೋಗಿರುವಂತದ್ದು. ಇದೊಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಗೋಕಾಕ್ ತಾಲೂಕಿನ ಶಿಂಗಾಲ್ಪುರ್ ಮತ್ತು ಗೋಕಾಕ್ಗೆ ಸಂಪರ್ಕ ಕಲ್ಪಿಸುವಂತಹ ಕೆಳಹಂತದ ಸೇತುವೆ ಸಹ ಈಗ 1 ಗಂಟೆಗಳ ಹಿಂದೆ ಇಲ್ಲಿ ಜಲಾವೃತಗೊಂಡಿರುವಂತದ್ದು. ಬೆಳಗಾವಿಯಲ್ಲಿ ನಾನಾ ರೀತಿಯಲ್ಲಿ ಮಳೆಯ ಅವಾಂತರಗಳು ಸೃಷ್ಟಿಯಾಗಿರುವಂತದ್ದು. ಇದರ ಜೊತೆಗೆ ಮಹಾರಾಷ್ಟ್ರದಿಂದಲೂ ಸಹ ಇಲ್ಲಿ ನೀರು ಅಪಾರ ಪ್ರಮಾಣವಾಗಿ ಹರಿದು ಬರುವಂತದ್ದು. ಈಗ ಕೃಷ್ಣಾ ನದಿಗೆ ಸುಮಾರು 53,000 ಕ್ಯೂಸೆಕ್ಸ್ ನೀರಾಗುವಷ್ಟು ಇಲ್ಲಿ ಒಳಹರಿವು ಸಹ ಇಲ್ಲಿ ಆಗ್ತಾ ಇರುವಂತದ್ದು. ಶ್ರೀನಿವಾಸ್. ಓಕೆ, ಧನ್ಯವಾದಗಳು ಪ್ರಶಾಂತ್ ನಿಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆಯಾಗಿ ಇದು ಮಹಾರಾಷ್ಟ್ರದಲ್ಲಿ ಬೆಳಗಾವಿಯಲ್ಲಿ ಸುರಿತಾ ಇರುವಂತಹ ಧಾರಾಕಾರ ಮಳೆಯ ಸಂಭವ.